ಆತ್ಮೀಯ ಮಿತ್ರರೇ, ಭಗವದ್ಭಕ್ತರೇ ಮತ್ತು ಭಾಗವತ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ಭಾಗವತ ಸಪ್ತಾಹದ ಮೂರನೇ ದಿನ. ನಾನು ಇವತ್ತು ಇದು ಮಾಡುವಂಥದ್ದು ಎರಡನೇ ವಿಡಿಯೋ. ಬೆಳಗ್ಗೊಂದು ವಿಡಿಯೋ ಮಾಡಿದ್ದೆ, ಶ್ರೀಕೃಷ್ಣ ಚರಿತಾಮೃತ ಅಂತ. ಇವಾಗ ಭಾಗವತದಲ್ಲಿ, ಶ್ರೀಮದ್ ಭಾಗವತದಲ್ಲಿ ಬರುವ ನಾರದರ ಭಕ್ತಿ ಸೂತ್ರಗಳು. ಅಂದರೆ ನಾವಿಲ್ಲಿ ಶ್ರೀಮದ್ ಭಾಗವತದಲ್ಲಿ ಮುಖ್ಯವಾಗಿ ಜ್ಞಾನ ಭಕ್ತಿ ವೈರಾಗ್ಯದ ಬಗ್ಗೆ ಚರ್ಚೆ ಮಾಡಿದರು. ಮುಖ್ಯವಾಗಿ ಭಕ್ತಿಯ ಬಗ್ಗೆಯೇ ಹೆಚ್ಚಿನ ವಿಷಯವನ್ನು ನಾವು ಹೇಳ್ತೇವೆ. ಅಂದರೆ ಮಹಾವಿಷ್ಣುವಲ್ಲಿ ಭಕ್ತಿಯನ್ನಿಡುವುದು ಅಥವಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯನ್ನಿಡುವುದು ಹೇಗೆ ಮತ್ತು ಆ ಭಕ್ತಿಯಿಂದ ಮೋಕ್ಷವನ್ನು ಪಡೆಯುವುದು ಹೇಗೆ ಎನ್ನುವುದು ನಮ್ಮದು ಮುಖ್ಯವಾದ ತತ್ವ ಭಗವತದಲ್ಲಿ ಭಾಗವತದಲ್ಲಿ ಅಡಗಿದೆ. ಹಾಗಾಗಿ ಅದರಲ್ಲೇ ಬರುವ ನಾರದರ ಸೂತ್ರಗಳು, ನಾರದರು ಭಕ್ತಿಯ ಬಗ್ಗೆ ಕೆಲವು ಸೂತ್ರಗಳನ್ನು ಕೊಡ್ತಾರೆ. ಸುಮಾರು 84 ಸೂತ್ರಗಳನ್ನು ಕೊಡ್ತಾರೆ. 5 ಅಧ್ಯಾಯಗಳಲ್ಲಿ 84 ಸೂತ್ರಗಳನ್ನು ಕೊಡ್ತಾರೆ. ಆ ಸೂತ್ರಗಳು ಯಾವುವು, ಅದನ್ನು ಹೇಗೆ ನಾವು ಅನುಸರಿಸಬೇಕು ಮತ್ತು ಹೇಗೆ ಭಗವದ್ಭಕ್ತರಾಗಬೇಕು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಪ್ರವಚನವನ್ನು ಶುರು ಮಾಡೋಣ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಹರಿ ಓಂ. ನಾರದ ಸೂತ್ರಗಳ ಬಗ್ಗೆ ತಿಳಿಯುವಾಗ ಭಗವಂತನ ಭಕ್ತರಲ್ಲಿ ಅತೀ ಶ್ರೇಷ್ಠರಾದವರಲ್ಲಿ ದೇವರ್ಷಿ ನಾರದರು ಒಬ್ಬರು ಅಂತ ನಾವು ಮೊದಲನಾಗಿ ತಿಳ್ಕೊಳ್ಬೇಕು. ನಾರದರು ತ್ರಿಲೋಕ ಸಂಚಾರಿಗಳು. ಅಂದರೆ ಅವರು ಭೂಲೋಕಕ್ಕೂ ಬರ್ಬೋದಾಗಿತ್ತು, ವೈಕುಂಠಕ್ಕೆ ಹೋಗ್ಬೋದಾಗಿತ್ತು, ಸ್ವರ್ಗಲೋಕಕ್ಕೆ ಹೋಗ್ಬೋದಾಗಿತ್ತು, 14 ಲೋಕಗಳ ಸಂಚಾರವನ್ನು ಮಾಡ್ಬೋದಾಗಿತ್ತು. ಅಂತಹ ಶಕ್ತಿ ನಾರದರಲ್ಲಿ ಇತ್ತು. ಅವರು 64 ವಿದ್ಯೆಗಳಲ್ಲೂ ಪ್ರಾವೀಣ್ಯವನ್ನು ಪಡೆದಿದ್ದರು. ವೇದವನ್ನು, ವೇದಾಂಗವನ್ನು, ಜ್ಯೋತಿಷ್ಯ ಮುಂತಾದ 64 ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದ ದೇವ ಋಷಿಯಾದ ನಾರದರು ಭಕ್ತಿ ಪಂಥದಲ್ಲಿ ಅತ್ಯಂತ ಶ್ರೇಷ್ಠರು ಎನ್ನುವುದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡ ಮೇಲೆ ನಾರದರ ಜನನದ ಕಥೆ ಏನು ಅನ್ನೋದು ಮೊದಲು ನಾರದ ಪುರಾಣದಲ್ಲಿ, ಅಂದರೆ ಈ ಭಾಗದಲ್ಲಿ ಬರುತ್ತೆ. ನಾರದರು ಮೊದಲನೇ ಜನ್ಮದಲ್ಲಿ ಉಪಬರ್ಹಣ ಎಂಬ ಒಬ್ಬ ಗಂಧರ್ವರಾಗಿದ್ದರು. ಇವರು ಗಂಧರ್ವ ವಿದ್ಯೆಯಲ್ಲಿ, ನಾಟ್ಯ ವಿದ್ಯೆಯಲ್ಲಿ, ನೃತ್ಯ ವಿದ್ಯೆಯಲ್ಲಿ, ಗಾನ ವಿದ್ಯೆಯಲ್ಲಿ ಅತ್ಯಂತ ಪ್ರವೀಣರಾಗಿದ್ದರು. ಒಂದು ಸಲ ಅವರು ಅಪ್ಸರೆಯರ ನೃತ್ಯ ಸಮಾರಂಭದಲ್ಲಿ ಭಾಗವಹಿಸಿದಾಗ ಭಗವಂತನ ನಾಮಸ್ಮರಣೆಯನ್ನು ಮರೆತು ನೃತ್ಯ ಸಮಾರಂಭದಲ್ಲಿ ಭಾಗವಹಿಸಿದರು. ಅಂದರೆ ಮೈ ಮರೆತು ಅನ್ನುವ ಥರ ನೃತ್ಯ ಸಮಾರಂಭದಲ್ಲಿ ಭಾಗವಹಿಸಿದರು. ಇದನ್ನು ನೋಡಿದ ಚತುರ್ಮುಖ ಬ್ರಹ್ಮದೇವರಿಗೆ ನಾರದರ ಮೇಲೆ ಅತ್ಯಂತ ಹೆಚ್ಚಿನ ಸಿಟ್ಟು ಬಂತು. ಅವರು ಏನು ಮಾಡಿದ್ರು ಅಂದರೆ, ಅವರಿಗೆ ನಾರದರಿಗೆ, ಅಂದರೆ ನಾರದರಿಗೇ ಅಲ್ಲ, ಆ ಗಂಧರ್ವನಿಗೆ, ಉಪಬರ್ಹಣ ಅನ್ನೋ ಗಂಧರ್ವನಿಗೆ ಶಾಪ ಕೊಡ್ತಾರೆ.
ಏನು ಶಾಪ ಕೊಡ್ತಾರೆ ಅಂದರೆ, ನೀನು ಮುಂದಿನ ಜನ್ಮದಲ್ಲಿ ಶೂದ್ರಳಾದ ದಾಸಿಯ ಪುತ್ರನಾಗಿ ಹುಟ್ಟು ಅಂತ. ಹಾಗಾದರೆ ಮೊದಲನೇ ಜನ್ಮದಲ್ಲಿ ಉಪಬರ್ಹಣ ಅನ್ನುವ ಗಂಧರ್ವರಾಗಿದ್ದರು. ಶಾಪದಿಂದ ಎರಡನೇ ಜನ್ಮದಲ್ಲಿ ದಾಸಿಯ ಪುತ್ರನಾಗಿ ಜನಿಸಿದರು. ದಾಸಿಯ ಪುತ್ರನಾಗಿದ್ದರೂ ಈ ಬಾಲಕನು ತಾಯಿಯ ಜೊತೆಗೆ ಅಲ್ಲಿ ಆ ಆಶ್ರಮಕ್ಕೆ ಬರುವ ಸಾಧು ಸಂತರ ಸೇವೆಯನ್ನು ಅತಿ ಭಕ್ತಿಯಿಂದ ಮಾಡುತ್ತಾ ಇದ್ದನು. ಪರಮಾತ್ಮನ ಭಕ್ತರಾದ, ಮಹಾವಿಷ್ಣುವಿನ ಭಕ್ತರಾದ ಸಾಧು ಸಂತರ ಸತತ ದರ್ಶನ, ಸತತ ಸೇವೆ ಮತ್ತು ಸತತವಾಗಿ ಅವರ ಮೇಲಿರುವ ಆಶೀರ್ವಾದಗಳಿಂದ ಅವರು ಅವಿರತವಾಗಿ ಸತ್ಸಂಗ ಅವರಿಗೆ ಸಿಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅವರ ತಾಯಿ ಹಾವು ಕಚ್ಚಿ ಸಾವನ್ನು ಒಪ್ಪುತ್ತಾಳೆ. ಹೀಗೆ ಹಾವು ಕಚ್ಚಿ ಸಾವನ್ನು ತಾಯಿ ಅಪ್ಪಿದ ಮೇಲೆ ಈ ಬಾಲಕನು ಕಾಡಿಗೆ ಹೋಗಿ ಶ್ರೀ ಮಹಾವಿಷ್ಣುವಿನ ಬಗ್ಗೆ ಸತತವಾಗಿ ಕಠಿಣ ತಪಸ್ಸನ್ನು ಆಚರಿಸ್ತಾನೆ. ಅವನ ತಪಸ್ಸಿಗೆ ಒಲಿದ ಮಹಾವಿಷ್ಣುವು ಮುಂದಿನ ಜನ್ಮದಲ್ಲಿ ನೀನು ನಾರದ ಅನ್ನೋ ದೇವರ್ಷಿಯಾಗಿ ಹುಡ್ತೀಯ, ನೀನು ತ್ರಿಲೋಕ ಸಂಚಾರಿಯಾಗಿ ನನ್ನ ಅತ್ಯಂತ ಶ್ರೇಷ್ಠ ಭಕ್ತ ಆಗ್ತೀಯ ಅಂತ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಮೂರನೆಯ ಜನ್ಮದಲ್ಲಿ ಈ ನಾರದರಾಗಿ ಅವರು ಹುಡ್ತಾರೆ. ಈ ನಾರದರಾಗಿ ಹುಟ್ಟಿ ಅವರು ಭಕ್ತಿಯೋಗದ ಪ್ರವರ್ತಕರಾಗಿರ್ತಾರೆ. ಇಷ್ಟು ನಾರದರ ಜನ್ಮದ ಚರಿತ್ರೆಯಾಗಿದೆ. ಹಾಗಾದರೆ ನಾರದರು ಮೊದಲನೇ ಜನ್ಮದಲ್ಲಿ ಉಪಬರ್ಹಣ ಎಂಬ ಗಂಧರ್ವನಾಗಿ, ಎರಡನೇ ಜನ್ಮದಲ್ಲಿ ಶೂದ್ರದಾಸಿಯ ಪುತ್ರನಾಗಿ, ಮೂರನೇ ಜನ್ಮದಲ್ಲಿ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರನಾಗಿ ದೇವರ್ಷಿಯಾದ ನಾರದ ಋಷಿಯಾಗಿ ಜನ್ಮವನ್ನು ಎತ್ತುತ್ತಾರೆ ಅಂತ ಗೊತ್ತಾಗುತ್ತೆ ನಮಗೆ. ಈ ನಾರದ ಭಕ್ತಿ ಸೂತ್ರದಲ್ಲಿ ಒಟ್ಟು 84 ಶ್ಲೋಕಗಳಿವೆ ಮತ್ತು 5 ಅಧ್ಯಾಯಗಳಿವೆ ಅಂತ ನಾವು ಹೇಳಿದೆವು. ಮುಖ್ಯವಾಗಿ ನಾರದ ಭಕ್ತಿಯ ಸೂತ್ರದ ನಾರದರ ಭಕ್ತಿಯ ಒಂದು ವಿಚಾರ ಏನು ಅಂದರೆ, ಅವರು ಒಂದೇ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ 9 ವಿಧ ಭಕ್ತಿಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಶ್ರವಣಂ, ಹರಿ ಭಕ್ತಿಧಾರ, ಮಹಾವಿಷ್ಣುವಿನ ವಿಚಾರವಾಗಿ ಶ್ರವಣವನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು. ಭಗವದ್ಗೀತೆ, ಮಹಾಭಾರತ, ಶ್ರೀಮದ್ ಭಾಗವತ ಮುಂತಾದ ಅವನ ಭಗವಂತನ ಗುಣಗಾನ ಮಾಡುವ ಕಥಾಶ್ರವಣವನ್ನು ಮಾಡುವುದನ್ನೇ ಶ್ರವಣ ಅಂತ ಇಲ್ಲಿ ಹೇಳ್ತಾರೆ. ಕೀರ್ತನಂ ಅಂದರೆ ಭಗವಂತನ ಭಜನೆ ಮಾಡೋದು. ಸಂಕೀರ್ತನೆ ಅಂದರೆ ನೃತ್ಯ ಸಹಿತವಾಗಿ ಭಗವಂತನ ಭಜನೆಯನ್ನು ಮಾಡುವುದು. ವಿಷ್ಣು ಸ್ಮರಣಂ, ಸದಾಕಾಲ ಮನಸ್ಸಿನಲ್ಲಿ ವಿಷ್ಣುವಿನ ನಾಮಜಪವನ್ನು ಮಾಡುತ್ತಾ ಇರೋದು. ಪಾದ ಸೇವನಂ ಅಂದರೆ ಪೂಜೆ ಮಾಡೋದು, ಭಗವಂತನ ಪೂಜೆಯನ್ನು ಮಾಡುವುದು. ಪಾದ ಸೇವನಂ, ಭಗವಂತನ ತೀರ್ಥಯಾತ್ರೆಯನ್ನು ಮಾಡೋದು, ಪೂಜೆಯನ್ನು ಮಾಡೋದು ಮುಂತಾದವುಗಳನ್ನು ಪಾದಸೇವನಂ ಅಂತ ಹೇಳ್ತಾರೆ. ಭಗವಂತನನ್ನು ಪಾದದಿಂದ ಅವನ ಮುಡಿಯವರೆಗೆ ನಾವು ನೋಡುವುದೇ ಭಕ್ತಿಯೋಗದಲ್ಲಿ ಧ್ಯಾನ ಅಂತ ಅನಿಸ್ಕೊಳ್ಳುತ್ತೆ. ಅರ್ಚನಂ, ಭಗವಂತನಿಗೆ ಅರ್ಚನೆ ಮಾಡುವುದು ಅಂದರೆ ಇದು ಪೂಜೆ ಮಾಡಿ ಭಗವಂತನಿಗೆ ನಾವು ಹೂವಿ ಮುಡಿಸ್ತಾ ಶ್ಲೋಕಗಳನ್ನು ಹೇಳ್ತೇವಲ್ಲ, ಇದನ್ನು ಅರ್ಚನಂ. ವಂದನಂ, ನಮಸ್ಕಾರ ಹಾಕೋದು, ಪದೇ ಭಗವಂತನಿಗೆ ನಮಸ್ಕಾರ ಹಾಕುವುದು. ಪ್ರತಿಯೊಂದು ವಿಚಾರದಲ್ಲೂ ಕೃತಜ್ಞಾಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ ಭಗವಂತನನ್ನು ಸ್ಮರಿಸುವುದು. ದಾಸ್ಯಂ, ನಾನು ಭಗವಂತನ ದಾಸ,
ಅನ್ನುವ ಶರಣಾಗತಿ ಭಾವನೆಯನ್ನು ಹೊಂದುವುದು. ಸಖ್ಯಂ, ಭಗವಂತನು ನನ್ನ ಸ್ನೇಹಿತ, ಸದಾಕಾಲ ನನ್ನ ಜೊತೆಯಲ್ಲೇ ಇರುತ್ತಾನೆ ಮತ್ತು ಸದಾಕಾಲ ನನಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಅನ್ನುವ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ಇಟ್ಟುಕೊಳ್ಳುವುದು. ಆತ್ಮನಿವೇದನಂ ಅಂದರೆ ತನ್ನ ಸುಖ, ಕಷ್ಟ, ನೋವು, ನಲಿವು ಎಲ್ಲವನ್ನೂ ಭಗವಂತನಲ್ಲಿ ಅರಿಕೆ ಮಾಡಿಕೊಳ್ಳುವುದು. ಹೀಗೆ ಮಾಡುವುದೇ ಭಕ್ತಿ ಅನ್ನೋದು ಒಂದೇ ಶ್ಲೋಕದಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ. ಈಗ ನಾರದರ ಭಕ್ತಿಯೋಗ ಅಥವಾ ನಾರದರ ಭಕ್ತಿ ಸೂತ್ರದಲ್ಲಿ ಮೊದಲನೇದಾಗಿ ಭಕ್ತಿ ಅನ್ನೋ ಮೊದಲು ನಾವು ಪ್ರೀತಿ ಅನ್ನೋ ವಿಷಯವನ್ನು, ಪ್ರೇಮ ಅನ್ನೋ ವಿಷಯವನ್ನು ತಿಳ್ಕೊಳ್ಬೇಕಾಗತ್ತೆ. ನಮಗೆ ಪ್ರೇಮ ಏನು ಹೊಸ್ತೇನು ಅಲ್ಲ. ನಮಗೆ ಪ್ರೀತಿ ಮಾಡಲಿಕ್ಕೆ ಗೊತ್ತಿದೆ ಅಂದರೆ ಪ್ರತಿಯೊಬ್ಬನು ಹೇಳ್ತಾರೆ, ಹೌದು ನನಗೆ ಪ್ರೀತಿ ಮಾಡಲಿಕ್ಕೆ ಗೊತ್ತಿದೆ. ಯಾರು? ನಾನು ನಮ್ಮ ತಾಯಿಯನ್ನು ಪ್ರೀತಿ ಮಾಡ್ತೇನೆ, ನನ್ನ ತಂದೆಯನ್ನು ಪ್ರೀತಿ ಮಾಡ್ತೇನೆ, ಅಣ್ಣ ತಮ್ಮಂದನ್ನು ಪ್ರೀತಿ ಮಾಡ್ತೇನೆ, ಇಲ್ಲ ನನ್ನ ಸ್ನೇಹಿತೆಯನ್ನು ಪ್ರೀತಿ ಮಾಡ್ತೇನೆ, ಇಲ್ಲ ಸ್ನೇಹಿತನನ್ನು ಪ್ರೀತಿ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡಬೇಕು, ಈ ಪ್ರೇಮ ಅನ್ನೋದು ನಿಷ್ಕಲ್ಮಶವಾದ ಶುದ್ಧ ಪ್ರೇಮವೋ ಹೌದು ಅಲ್ವಂತ ಮೊದಲನೇದಾಗಿ ನಾವು ಗಮನಿಸಬೇಕು. ಒಬ್ಬ ವ್ಯಕ್ತಿಯಲ್ಲಿ ನಮಗೆ ಪ್ರೇಮ ಉಂಟಾದರೆ, ಅಂದರೆ ಪ್ರೀತಿ ಉಂಟಾದರೆ, ಅದು ಮೋಹಕ್ಕೆ ಕಾರಣವಾಗುತ್ತದೆ. ಇದು ನಮ್ಮ ಅನುಭವದಲ್ಲಿ ಇದೆ. ನಾವು ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಹೋದ ಹಾಗೆ ನಾವು ಅವನನ್ನು ಬಿಡದ ಸ್ಥಿತಿಗೆ ಬಂದು ಬಿಡ್ತೇವೆ. ಅಂದರೆ ಬಂಧನಕ್ಕೆ ಒಳಗಾಗ್ತೇವೆ, ಅಟ್ಯಾಚ್ಮೆಂಟಿಗೆ ಒಳಗಾಗುತ್ತೇವೆ. ಹಾಗಾಗಿ ಒಬ್ಬ ವ್ಯಕ್ತಿಯಲ್ಲಿ ನಾವಿಟ್ಟ ಪ್ರೀತಿ ಅಥವಾ ಪ್ರೇಮ ಮೋಹಕ್ಕೆ ತಿರುಗಿ ಬಂಧನಕ್ಕೆ ಕಾರಣವಾಗುತ್ತದೆ. ಆಯಿತು, ಒಂದು ವಸ್ತುವಿನಲ್ಲಿ ನಾವು ಪ್ರೇಮ ಇಟ್ಟರೆ ಅಥವಾ ಪ್ರೀತಿ ಇಟ್ಟರೆ ಅದು ಏನಕ್ಕೆ ಕಾರಣ ಆಗುತ್ತದೆ ಅಂದರೆ ಲೋಭಕ್ಕೆ ಕಾರಣ ಆಗುತ್ತೆ. ಅಂದರೆ ಈ ವಸ್ತು ನನ್ನಲ್ಲೇ ಇರಬೇಕು, ಈ ವಸ್ತುವನ್ನು ಯಾರೂ ತಗೊಳ್ಬಾರ್ದು, ಈ ವಸ್ತು ನನ್ನೊಬ್ಬನಲ್ಲೇ ಇರಬೇಕು, ನಾನು ಯಾರಿಗೆ ಕೊಡಲಿಕ್ಕೆ ತಯಾರಿಲ್ಲ ಅನ್ನೋ ಒಂದು ಭಾವನೆ, ಲೋಭದ ಭಾವನೆ ಉಂಟಾಗತ್ತೆ. ವಸ್ತುವಿನ ಪ್ರೀತಿಯಲ್ಲಿ ಅಂದರೆ ಇದೆಲ್ಲ ಲೌಕಿಕ ಪ್ರೀತಿ, ನಮ್ಮಲ್ಲಿರೋದೆಲ್ಲ ಪ್ರೀತಿ ಲೌಕಿಕ ಪ್ರೀತಿ. ವಸ್ತುವಿನ ಬಗ್ಗೆ ಪ್ರೀತಿ ಉಂಟಾದಾಗ ನಮ್ಮಲ್ಲಿ ಲೋಭ ಉಂಟಾಗುತ್ತದೆ. ಮತ್ತು ನಮ್ಮ ಸ್ಥಿತಿಯ ಮೇಲೆ, ಅಂದರೆ ನಾನು ಧನಿಕ, ನನಗೆ ಅಧಿಕಾರವಿದೆ, ನನಗೆ ಹಣ ಇದೆ, ಸಂಪತ್ತಿದೆ, ಹೀಗೆ ನಮ್ಮ ಸ್ಥಿತಿಯ ಮೇಲೆ ನಮಗೆ ಪ್ರೀತಿ ಉಂಟಾದಾಗ ಅಥವಾ ಅಭಿಮಾನ ಉಂಟಾದಾಗ ನಮ್ಮಲ್ಲಿ ಅಹಂಕಾರ ಮತ್ತು ಮದ ಉತ್ಪತ್ತಿಯಾಗುತ್ತದೆ. ಅಹಂಕಾರ ಮತ್ತು ಮದ ಉತ್ಪತ್ತಿಯಾಗುತ್ತದೆ. ಮತ್ತು ಕೆಲವು ಸಲ ಅತೀ ಮಮತೆ, ಯಾರ ಬಗ್ಗೆ ಆದರೂ ನಮಗೆ ಅತೀ ಮಮತೆ ಉಂಟಾದರೆ ಅದರಿಂದ ಅಸೂಯೆ ಉಂಟಾಗುತ್ತದೆ. ಅಂದರೆ ಅತೀ ಮಮತೆ ನಾವು ಯಾರಲ್ಲಿ ಮಾಡ್ತೇವೋ ಅಥವಾ ಯಾರು ನಮಗೆ ಮಾಡ್ತಾರೋ ಬೇರೆಯವರ ಬಗ್ಗೆ ಆ ಮಮತೆಯನ್ನು ತೋರಿಸಿದರೆ ಅಥವಾ ನಮ್ಮ ಹಾಗೆ ಬೇರೆಯವರು ಆ ವ್ಯಕ್ತಿಯನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡರೆ ಬೇರೆ ಯಾರೂ ನೋಡ್ಕೊಳ್ಬಾರ್ದು. ಹಾಗೆ ಪೊಸೆಸಿವ್ನೆಸ್ ಅಂತ ಹೇಳ್ತಾರಲ್ಲ, ಆ ಪೊಸೆಸಿವ್ನೆಸ್ಸಿಂದ ಜಲಸ್ ಅಥವಾ ಅಸೂಯೆ ಉಂಟಾಗ್ತದೆ. ಹಾಗಾಗಿ ಈ ಎಲ್ಲ ಕಡೆ ಪ್ರೇಮ ಇದ್ದರೂ ಸಹ ಇದರ ಜೊತೆಗೆ ಮೋಹ ಇದೆ, ಲೋಭ ಇದೆ, ಅಹಂಕಾರ ಇದೆ, ಮದ ಇದೆ, ಮತ್ಸರ ಇದೆ. ಹಾಗಾಗಿ ಈ ಪ್ರೇಮವು ಅನೇಕ ಅನಿಷ್ಟಗಳಿಂದ ಕೂಡಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವ ಷಡ್ವಿಕಾರಗಳಿಂದ ಕೂಡಿದೆ. ಹಾಗಾಗಿ ಇಂತಹ ಪ್ರೇಮ ನಮಗೆ ಸಿಕ್ಕಿದಾಗಲೂ ನಮಗೆ ಏನಾಗತ್ತೆ, ಅದರಿಂದ ಶಾಂತಿ ಸಿಗೋದಿಲ್ಲ, ಸುಖ ಸಿಗೋದಿಲ್ಲ. ಹಾಗಾಗಿ ನಾವು ಈ ಪ್ರೇಮವೇ ನಮಗೆ ಒಂದು ಥರ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತೆ, ಮಾನಸಿಕ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ನಾವು ಆ ಪ್ರೇಮದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತೇವೆ. ನೋಡಿ, ಪ್ರೀತಿ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿದ್ದರೂ ಸಹ ಆ ಪ್ರೀತಿಯ ಜೊತೆಗೆ ಲೌಕಿಕವಾದ ಅರಿಷಡ್ವರ್ಗಗಳು ಕಲಬೆರಕೆಯಾಗಿದ್ದಾಗ ಆ ಪ್ರೀತಿ ಅಶುದ್ಧ ಪ್ರೀತಿಯಾಗಿ ನಾವು ಅದರಿಂದ ತೊಂದರೆಯನ್ನೇ ಅನುಭವಿಸ್ತೇವೆ. ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಇದೇ ಪ್ರೀತಿ ಚಲಾವಣೆಯಲ್ಲಿ ಇರುತ್ತೆ. ಯಾಕಂದರೆ ಈ ಪ್ರೀತಿಯಲ್ಲಿ ಸ್ವಾರ್ಥ ಇರುತ್ತೆ.
ಬಯಕೆಗಳಿರ್ತವೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಾಗಿ ನಮಗೆ ಬಂಧನ ಕೊಡದ, ದುಃಖ ಕೊಡದ ಆ ಥರದ ಪ್ರೀತಿ ನಮಗೆ ಬೇಕಾಗಿದೆ. ಆ ಥರದ ಪ್ರೀತಿಯನ್ನು ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ನಾರದರು ನಾವು ಜೀವನದ ಪ್ರತಿ ಹಂತದಲ್ಲೂ ಪ್ರೀತಿಯನ್ನು ಹುಡುಕ್ತಾನೇ ಇರ್ತೇವೆ ಅಂತ ಹೇಳ್ತಾರೆ. ಈಗ ನಾವು ಮನುಷ್ಯ ಜೀವನದಲ್ಲಿ ನಾವು ಪ್ರತಿ ಹಂತದಲ್ಲಿ ಪ್ರೀತಿಯನ್ನು ಹುಡುಕ್ತೇವೆ. ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರೂ ಬೊಂಬೆಗಳು ಸಿಕ್ಕಿದ್ರೆ ಅದರಲ್ಲಿ ಪ್ರೀತಿ ಮಾಡ್ತೇವೆ. ಆ ಬೊಂಬೆಯನ್ನು ನನಗೆ ಇಷ್ಟ, ಅದು ನನ್ನ ಜೊತೆಯಲ್ಲೇ ಇರಬೇಕು ಅಂತ. ಅಥವಾ ನಮ್ಮ ಸ್ನೇಹಿತ ಗೆಳತಿಯರಾಗಿ ಸಿಕ್ಕಿದ್ರೆ ಅವರು ನಮ್ಮನ್ನು ಪ್ರೀತಿ ಮಾಡಲಿ, ನಾವು ಅವರನ್ನು ಪ್ರೀತಿ ಮಾಡಬೇಕು ಅಂತ ಹಾಗೆ ಪ್ರೀತಿಯನ್ನು ಹುಡುಕ್ತೇವೆ. ವಯಸ್ಸಾದ ಮೇಲೆ ಮಕ್ಕಳಲ್ಲಿ, ಹೆಂಡತಿಯಲ್ಲಿ ಪ್ರೀತಿ ಹುಡುಕ್ತಾರೆ. ಗಂಡ ಹೆಂಡತಿಯಲ್ಲಿ ಪ್ರೀತಿ ಹುಡುಕ್ತಾನೆ, ಹೆಂಡತಿ ಗಂಡಲ್ಲಿ ಪ್ರೀತಿ ಹುಡುಕ್ತಾರೆ, ತಂದೆ ತಾಯಿ ಮಕ್ಕಳಲ್ಲಿ ಪ್ರೀತಿ ಹುಡುಕ್ತಾರೆ, ಮಕ್ಕಳು ತಂದೆ ತಾಯಿಯಲ್ಲಿ ಪ್ರೀತಿ ಹುಡುಕ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿಯರು ಹೀಗೆ ಎಲ್ಲರೂ ಪ್ರೀತಿಯನ್ನು ಹುಡುಕುತ್ತಾನೆ ಇರ್ತಾರೆ. ಆದರೆ ಲೌಕಿಕ ಪ್ರೀತಿಯು ಅಶುದ್ಧವಾದ ಪ್ರೀತಿಯಾದ್ದರಿಂದ ಯಾರಿಗೂ ಈ ಪ್ರೀತಿ ಸಿಕ್ಕಿದರೂ ಸಹ ಶಾಂತಿ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಇದು ಎಲ್ಲವರಿಗೂ ನಮಗೆ ಗೊತ್ತಿರುವ ವಿಷಯವೇ ಆಗಿದೆ, ನಮ್ಮ ಅನುಭವಕ್ಕೆ ಬಂದ ವಿಷಯವೇ ಆಗುತ್ತೆ. ಹಾಗಾಗಿ ಇಲ್ಲಿ ನಾರದರು ಹಾಗಾದರೆ ಯಾವ ಪ್ರೀತಿಯನ್ನು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಉಂಟಾಗತ್ತೆ. ಹಾಗಾದರೆ ನಾರದರು ಈ ಪ್ರೀತಿಯನ್ನು ಹೇಳಬೇಕಾಗಿಲ್ಲ, ಇದು ನಮ್ಗೆ ಗೊತ್ತಿದೆ. ಹಾಗಾದರೆ ನಾರದರು ಹೇಳೋ ಪ್ರೀತಿ ಯಾವುದು ಅನ್ನೋ ಒಂದು ಪ್ರಶ್ನೆ ಬಂದಾಗ ನಾರದರು ಹೇಳ್ತಾ ಇರೋದು ಶುದ್ಧ ಪ್ರೇಮದ ಅನುಭವದ ಬಗ್ಗೆ. ನಾರದರು ಹೇಳ್ತಾರೆ, ನಿಮ್ಮ ಜೀವಮಾನದಲ್ಲಿ ನಿಮಗೆ ಒಂದೇ ಒಂದು ಸಲ ಶುದ್ಧ ಪ್ರೇಮದ ಅನುಭವವಾದರೆ ನಿಮ್ಮ ಜೀವನವೇ ಪರಿವರ್ತನೆ ಹೊಂದತ್ತೆ. ನಮ್ಮ ಜೀವನ ಹಾಗಾದರೆ ಯಾಕೆ ಪರಿವರ್ತನೆ ಹೊಂದೋದಿಲ್ಲ ಅಂದರೆ ನಮಗೆ ಶುದ್ಧ ಪ್ರೇಮದ ಅನುಭವ ಇಲ್ಲ ಅಂತ ಇದರಿಂದ ಗೊತ್ತಾಗತ್ತೆ. ನಮಗೆ ಅನುಭವ ಇರುವುದಿಲ್ಲ ಅಶುದ್ಧ ಪ್ರೇಮದ್ದು. ಇದನ್ನೇ ಪರಾಪ್ರೇಮ ಮತ್ತು ಅಪರಾಪ್ರೇಮ ಅಂತಾರೆ. ಪರಾಪ್ರೇಮ ಅಂದರೆ ಶುದ್ಧವಾದ ಪರಿಶುದ್ಧವಾದ ಪ್ರೇಮ, ಅಪರಾಪ್ರೇಮ ಅಂದರೆ ಲೌಕಿಕದಲ್ಲಿ ಇರುವಂಥ ಪ್ರೇಮ ಅಥವಾ ಪ್ರೀತಿ ಅಂತ ಹೇಳ್ತಾರೆ. ಹೀಗೆ ನಾರದರು ಈ ಭಕ್ತಿ ಸೂತ್ರದಲ್ಲಿ 5 ಅಧ್ಯಾಯಗಳಲ್ಲಿ ಕ್ರಮ ಪ್ರಕಾರವಾಗಿ ಮೊದಲನೇ ಅಧ್ಯಾಯದಲ್ಲಿ ಪರಾಭಕ್ತಿ ಸ್ವರೂಪವನ್ನು ಹೇಳ್ತಾರೆ, 2ನೇ ಅಧ್ಯಾಯದಲ್ಲಿ ಪರಾಭಕ್ತಿಯ ಮಹಿಮೆಯನ್ನು ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಭಕ್ತಿಯ ಸಾಧನೆಗಳ ಬಗ್ಗೆ ಹೇಳ್ತಾರೆ, 4ನೇ ಅಧ್ಯಾಯದಲ್ಲಿ ಭಕ್ತಿ ಮತ್ತು ಭಕ್ತನ ಲಕ್ಷಣವನ್ನು ಹೇಳ್ತಾರೆ, 5ನೇ ಅಧ್ಯಾಯದಲ್ಲಿ ಈ ಭಕ್ತಿಯ ಮಹಿಮೆ, ಇದರಿಂದ ಆಗುವ ಫಲ ಏನು ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಭಕ್ತಿಗೆ ಮುಕ್ತಿಗೆ ಸಾಧನ ಅನ್ನೋದು ಇಲ್ಲಿ ನಾರದರು ಪ್ರಮುಖವಾಗಿ ಹೇಳುವಂಥ ವಿಚಾರವಾಗಿದೆ. ಭಕ್ತಿಯಿಂದಾಗಿ ನಮ್ಮ ಹೃದಯ ಶುದ್ಧಿಯಾಗಬೇಕು, ನಮ್ಮ ಮನಸ್ಸು ಶುದ್ಧಿಯಾಗಬೇಕು. ನಮ್ಮ ಶುದ್ಧವಾದ ಹೃದಯದಲ್ಲಿ ಭಗವಂತನು ನೆಲೆಸಲು ಅವಕಾಶ ಇರಬೇಕು. ಯಾಕಂದರೆ ಭಗವಂತನು ನೆಲೆಸುವುದು ಶುದ್ಧವಾದ ಹೃದಯಗಳಲ್ಲಿ ಮಾತ್ರ ಅಂತ ನಾರದರು ಹೇಳುತ್ತಾ, ಈ ಪರಾಭಕ್ತಿಯಿಂದ ಮನಸ್ಸು ಮತ್ತು ಹೃದಯ ಶುದ್ಧಿಯಾಗತ್ತೆ. ಅಂಥ ಮನಸ್ಸು ಮತ್ತು ಹೃದಯದಲ್ಲಿ ಸದಾಕಾಲ ಭಗವಂತನು ಪ್ರತಿಷ್ಠಾಪನೆ ಆಗ್ತಾನೆ ಅಂತ ಹೇಳ್ತಾರೆ. ಅದನ್ನೇ ಅವರು ಪರಾಪ್ರೇಮವನ್ನು ಪರಮ ಪ್ರೇಮವೇ ಭಕ್ತಿ ಅಂತ ಹೇಳ್ತಾರೆ. ಭಗವಂತನಲ್ಲಿ ಇರುವ ಪರಮ ಪ್ರೇಮವೇ ಭಕ್ತಿ ಅಂತ ಹೇಳ್ತಾರೆ. ಹಾಗೆ ಪರಮ ಪ್ರೇಮವೆಂದರೆ ಪರಮಾತ್ಮನಲ್ಲಿರುವ ಅತ್ಯಂತ ಶ್ರದ್ಧಾಯುಕ್ತವಾದ ಅಚಲವಾದ ಭಕ್ತಿ ಅಂತ ಹೇಳ್ತಾರೆ. ಹಾಗಂದ್ರೆ ಭಗವಂತನನ್ನು ನಾವು ಹೇಗೆ ಪ್ರೀತಿಸಬೇಕು ಅಂದರೆ ನಾವು ಲೌಕಿಕವಾಗಿ ಪ್ರೀತಿ ಮಾಡಿದಾಗೆ ಪ್ರೀತಿ ಮಾಡಬಾರ್ದು ಅಂತಾರೆ. ನೀವು ಆಸೆಗಳನ್ನು ಇಟ್ಟುಕೊಂಡು, ಸ್ವಾರ್ಥ ಇಟ್ಟುಕೊಂಡು, ಅಹಂಕಾರವನ್ನು ಇಟ್ಟುಕೊಂಡು, ಅಸೂಯೆಯನ್ನು ಇಟ್ಟುಕೊಂಡು ಭಗವಂತನಲ್ಲಿ ಪ್ರೀತಿಯನ್ನು ಮಾಡಬಾರದು. ಪರಿಶುದ್ಧವಾದ ಪ್ರೀತಿಗೆ ಮಾತ್ರ ಭಗವಂತ ಒಲಿತಾನೆ ಅಂತ ಇಲ್ಲಿ ನಾರದರು ಅತೀ ಸ್ಪಷ್ಟವಾಗಿ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಯಾರಿಗೆ ಪರಾಭಕ್ತಿ ಇರ್ತದೋ ಅವರಲ್ಲಿ ಅಹಂಕಾರವಾಗಲಿ, ಅಸೂಯೆಯಾಗಲಿ, ಕಾಮ, ಕ್ರೋಧ, ಲೋಭ, ಮೋಹಗಳಾಗಲಿ ತನ್ನಿಂದಾನೇ ದೂರವಾಗುತ್ತದೆ ಅಂತ ಹೇಳ್ತಾರೆ.
ಇದು ಒಂಥರ ಹೇಗಿದೆ ಅಂದರೆ ನಿಮ್ಮನ್ನು ನೀವು ಟೆಸ್ಟ್ ಮಾಡಿಕೊಳ್ಳಿ ಅನ್ನೋ ಹಾಗಿದೆ. ನಾವು ದೇವರ ಭಕ್ತರು ಅಂತ ಹೇಳ್ತೇವೆ. ನಾವು ತುಂಬ ದೇವಸ್ಥಾನಕ್ಕೆ ಹೋಗ್ತೇವೆ ಸರ್, ತೀರ್ಥಕ್ಷೇತ್ರಗಳಿಗೆ ಹೋಗ್ತೇವೆ, ದಿನಾಗಲೂ ಪೂಜೆ ಮಾಡ್ತೇವೆ, ದಿನಾಗಲೂ ಭಜನೆ ಮಾಡ್ತೇವೆ, ನಾವು ದಿನಾಗಲೂ ವಿಷ್ಣು ಸಹಸ್ರನಾಮ ಓದ್ತೇವೆ, ಹೀಗೆಲ್ಲ ನಾವು ಹೇಳ್ತೇವಲ್ಲ. ನಾರದರು ಹೇಳ್ತಾರೆ, ಸರಿ ಅದೆಲ್ಲ ಒಳ್ಳೆಯದೇ, ಆದರೆ ಚೆಕ್ ಮಾಡ್ಕೊಳ್ಳಿ. ಏನು ಚೆಕ್ ಮಾಡ್ಕೊಳ್ಳಿ ಅಂದರೆ, ನಿಮಗೆ ಭಗವಂತನಲ್ಲಿ ಪರಮ ಪ್ರೇಮವಿದ್ದರೆ ನಿಮ್ಮಲ್ಲಿ ಅಹಂಕಾರ ಇರೋದಿಲ್ಲ, ಅಸೂಯೆ ಇರೋದಿಲ್ಲ, ಕಾಮಕ್ರೋಧ ಲೋಭ ಮೋಹಗಳು ಇರೋದಿಲ್ಲ. ಅದು ನಿಮ್ಮಿಂದ ತನ್ನಿಂತಾನೇ ದೂರ ಓಡಿ ಹೋಗಿರ್ತವೆ. ನೀವು ಅಂತಹ ಭಕ್ತರು ಅಂತ ಇಲ್ಲಿ ನಾರದರು ಪ್ರಶ್ನಿಸ್ತಾರೆ ಮತ್ತು ಅಂತಹ ಭಕ್ತರಾಗಬೇಕು ಅಂತ ಉಪದೇಶಿಸ್ತಾರೆ. ಪರಮಾತ್ಮನಲ್ಲಿ ಅಂದರೆ ಮಹಾವಿಷ್ಣುವಿನಲ್ಲಿ ಅಥವಾ ಶ್ರೀಕೃಷ್ಣನಲ್ಲಿ ಅನನ್ಯ ಭಕ್ತಿ ಇರಿಸಬೇಕು ಅಂತ ಹೇಳ್ತಾರೆ. ಅನನ್ಯ ಭಕ್ತಿ ಅಂದರೆ ನಾರದರು ಹೇಳ್ತಾರೆ, ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವನ್ನು ಆಧರಿಸಬಾರದು ಅಂತ. ಅಂದರೆ ಕಾಯ ವಾಚ ಮನಸ ಕರ್ಮಣ, ನನಗೆ ಆಧಾರವಾಗಿರುವನು ಪರಮಾತ್ಮನೇ. ತಂದೆಯು ಪರಮಾತ್ಮನೇ, ತಾಯಿಯು ಪರಮಾತ್ಮನೇ, ಬಂಧು ಪರಮಾತ್ಮನೇ, ಸಗನು ಪರಮಾತ್ಮನೇ, ಎಲ್ಲವೂ ಭಗವಂತನೇ. ಹಾಗಾಗಿ ನಾನು ಪೂರ್ತಿಯಾಗಿ ಭಗವಂತನನ್ನೇ ನಂಬಿಕೊಂಡಿದ್ದೇನೆ ಅನ್ನುವ ಶ್ರದ್ಧೆ ಇರಬೇಕು. ನಮಗೆ ಭಗವಂತನನ್ನು ಬಿಟ್ಟು ಬೇರೆ ಯಾವ ಆಧಾರವೂ ಇಲ್ಲ ಅಂತ ಅಂದುಕೊಳ್ಳುವುದೇ ಪರಮ ಪ್ರೀತಿ, ಪರಾಭಕ್ತಿ ಅಂತ ಇಲ್ಲಿ ಹೇಳ್ತಾರೆ. ಇದನ್ನೇ ಪರಾಭಕ್ತಿ ಅಂತ ಹೇಳ್ತಾರೆ ನಾರದರು. ಭಗವಂತನ ಭಕ್ತನು ಪರಮಾತ್ಮನಿಗೆ ಸಂಬಂಧಿಸಿದ ಕರ್ಮಗಳನ್ನೇ ಮಾಡಬೇಕು, ಲೌಕಿಕ ಕರ್ಮಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತಾರೆ. ಈಗ ನಾವು ಅಂದರೆ ಇಲ್ಲಿ ಏನು ಹಾಗಾದರೆ ಲೌಕಿಕ ಕರ್ಮ ಮಾಡಬಾರ್ದಾ ಅಂದರೆ ಹಾಗೆ ಹೇಳ್ತಾ ಇಲ್ಲ. ನೀನು ಲೌಕಿಕ ಕರ್ಮಗಳನ್ನು ಮಾಡು, ಅದರ ಜೊತೆಗೆ ಪರಮಾತ್ಮನನ್ನು ಸೇರಿಸು. ಅಂದರೆ ನಾವು ಏನು ಮಾಡ್ತೇವೆ, ಪ್ರತಿ ಸಲ ಕೃಷ್ಣಾರ್ಪಣಮಸ್ತು ಅಂತವೆ. ನೀವು ಏನು ಮಾಡಿದ್ರು ಅದನ್ನು ಕೃಷ್ಣನಿಗೆ ಅರ್ಪಿಸು. ನೀನು ಊಟ ಮಾಡ್ತೀಯ, ಊಟ ಮಾಡುವಾಗಲೂ ಇದು ಕೃಷ್ಣನಿಗೆ ಒಳಗಿರುವ ಭಗವಂತನಿಗೆ ಸಮರ್ಪಣೆಯಾಗಲಿ ಅಂತ ಊಟ ಮಾಡು. ನೀನು ನಡೆದಾಗಲೂ ಕೃಷ್ಣನ ಸ್ಮರಣೆಯನ್ನು, ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡು. ನಿನ್ನ ಲೌಕಿಕ ಕರ್ಮಗಳಲ್ಲೂ ಭಗವಂತನ ನೆನಪು ಸದಾ ಇರಬೇಕು ಅಂತ ಇಲ್ಲಿ ನಾರದರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಭಕ್ತಿ ಜೀವನದ ನಿಂತ ಮೇಲೆ ಶಾಸ್ತ್ರದಲ್ಲಿ ವಿಹಿತವಾದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾನು ಭಕ್ತ, ಹಾಗಾಗಿ ನನಗೇನು ಶಾಸ್ತ್ರ ಬೇಕಾಗಿಲ್ಲ, ನಾನೇನು ಭಗವದ್ಗೀತೆ ಓದಬೇಕಾಗಿಲ್ಲ, ನಾನೇನು ಹಾಗಲ್ಲ ಅಂತ ಹೇಳ್ತದೆ. ನೀನು ಭಕ್ತನಾಗಿದ್ದರೂ ವೇದದ ಶ್ರವಣ ಮಾಡಬೇಕು, ಹರಿಕಥೆಯ ಶ್ರವಣ ಮಾಡಬೇಕು, ಭಾಗವತದ ಶ್ರವಣ ಮಾಡಬೇಕು, ಭಗವದ್ಗೀತೆಯ ಶ್ರವಣ ಮಾಡಬೇಕು, ಪಠಣ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಹಾಗಾಗಿ ಧರ್ಮಗ್ರಂಥಗಳಿಗೆ ಸಂಬಂಧಿಸಿದಂತೆ ನೀನು ಶಾಸ್ತ್ರಾಧ್ಯಯನವನ್ನು ಮಾಡಿಕೊಳ್ಳಬೇಕು ಮತ್ತು ಅದರ ಬಗ್ಗೆ ಸದಾ ಚಿಂತನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ ಪರಮ ಪ್ರೇಮವಾದ ಭಕ್ತಿ ದೊರೆತರೆ ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ, ನಾರದರು ಹೇಳ್ತಾರೆ, ನಿಮಗೆ ತೃಪ್ತಿ ಸಿಗತ್ತೆ. ನೀವು ಏನು ಹೇಳ್ತಾ ಇದ್ದೀರಿ ಜಗತ್ತಲ್ಲಿ, ನನಗೆ ಹಣ ಇದೆ, ಮನೆ ಇದೆ, ಒಡವೆ ಇದೆ, ಮಕ್ಕಳಿದ್ದಾರೆ, ಎಲ್ಲವೂ ಚೆನ್ನಾಗಿದೆ, ಆದರೆ ನನಗೆ ಶಾಂತಿ ಇಲ್ಲ ಅಂತ ಹೇಳ್ತದೆ. ಅದಕ್ಕೆ ನಾರದರು ಹೇಳ್ತಾರೆ, ನೀನು ಪರಮ ಪ್ರೇಮಿಯಾಗಿದ್ದರೆ, ಭಗವಂತನಲ್ಲಿ ಶುದ್ಧವಾದ ಭಕ್ತಿಯನ್ನು ಇಟ್ಟಿದ್ದರೆ ನಿನಗೆ ಶಾಂತಿ ತನ್ನಿಂತಾನೇ ದೊರಕುತ್ತದೆ. ನಿನ್ನ ಮನಸ್ಸು ಸದಾ ಶಾಂತವಾಗಿರುತ್ತೆ. ಈ ಜಗತ್ತು ಕಲ್ಮಶದಿಂದ ಕೂಡಿದ್ದರೂ ಸಹ ನೀನು ಶಾಂತಿಯಿಂದ ಇರ್ತೀಯ. ನೀನು ಪರಮ ಭಕ್ತನಾಗಿದ್ದರೆ, ಪರಾಭಕ್ತಿಯನ್ನು ಹೊಂದಿದ್ದರೆ, ಭಗವಂತನನ್ನೇ ನಿನ್ನ ಆಧಾರ ಅಂತ ಇಟ್ಕೊಂಡಿದ್ರೆ ನೀನು ಯಾವಾಗಲೂ ಶಾಂತವಾಗಿರ್ತೀಯ. ಈ ಶಾಂತತೆಯಿಂದ ನೀನು ಮೋಕ್ಷಕ್ಕೆ ಅರ್ಹನಾಗಿ ಹೋಗ್ತೀಯ ಅಂತ ಇಲ್ಲಿ ನಾರದರು ಅತಿ ಸ್ಪಷ್ಟವಾದ ಸಂದೇಶವನ್ನು ಹೇಳ್ತಾರೆ. ಆಮೇಲೆ ಈ ನಾರದ ವ್ಯಾಖ್ಯಾನದಲ್ಲಿ ಬರುತ್ತೆ, ಯಾರ್ಯಾರು ಭಕ್ತಿಯನ್ನು ಏನೇನು ಅಂತ ವಿವರಿಸ್ತಾರೆ. ವೇದವ್ಯಾಸರು ಹೇಳ್ತಾರೆ, ಪೂಜಾದಿಗಳಲ್ಲಿರುವ ಅನುರಾಗವೇ ಭಕ್ತಿ ಅಂತ ವೇದವ್ಯಾಸರು ಹೇಳ್ತಾರೆ ಅಂತ ಈ ಸೂತ್ರಗಳಲ್ಲಿ ಬರುತ್ತೆ. ಅಂದರೆ ವೇದವ್ಯಾಸರು ಹೇಳ್ತಾರೆ, ಭಗವಂತನ
ಪೂಜೆ ಮಾಡೋದು, ಭಗವಂತನ ಪಾರಾಯಣ ಮಾಡೋದು, ಭಗವಂತನ ಬಗ್ಗೆ ತೀರ್ಥಯಾತ್ರೆ ಮಾಡೋದು ಮತ್ತು ಭಗವಂತನಲ್ಲಿ ಅಚಲವಾದ ನಿಷ್ಠೆಯನ್ನು ಇಟ್ಟುಕೊಳ್ಳುವುದೇ ಭಕ್ತಿ ಅಂತ ವೇದವ್ಯಾಸರು ಹೇಳ್ತಾರೆ. ಗರ್ಗಮುನಿಗಳು ಹೇಳ್ತಾರೆ, ಭಗವಂತನ ಚರಿತ್ರೆಗಳನ್ನು ಕೇಳುವುದು, ಶ್ರವಣ ಮಾಡುವುದು, ಹೇಳುವುದು, ಪರಸ್ಪರ ಚರ್ಚೆ ಮಾಡುವುದು, ಇದನ್ನೇ ಭಕ್ತಿ ಅಂತ ಹೇಳ್ತಾರೆ ಅಂತ ಮುನಿಗಳು ಹೇಳ್ತಾರೆ. ಶಾಂಡಿಲ್ಯ ಮುನಿಗಳು ಹೇಳ್ತಾರೆ, ಆತ್ಮನಲ್ಲಿ ರತನಾಗುವುದೇ ಭಕ್ತಿ. ಅಂದರೆ ಏನು? ನಿನ್ನ ಮನಸ್ಸನ್ನು ಸದಾಕಾಲ ನಿನ್ನೊಳಗಿರೋ ಭಗವಂತನಲ್ಲಿಯೇ ನೆಲೆಗೊಳಿಸುವುದೇ ಭಕ್ತಿ ಅಂತ ಶಾಂಡಿಲ್ಯ ಮುನಿಗಳು ಹೇಳ್ತಾರೆ. ನೋಡಿ, ನಾರದರು ಏನು ಹೇಳ್ತಾರೆ ಭಕ್ತಿಯ ಬಗ್ಗೆ ಸ್ಪಷ್ಟವಾಗಿ? ನಾರದರು ಹೇಳ್ತಾರೆ, ಭಗವಂತನಿಗೆ ಶರಣಾಗತಿ, ಭಗವಂತನ ಪೂಜೆ, ಭಗವಂತನ ನಾಮ ಜಪ, ಭಗವಂತನ ಭಜನೆ, ಭಗವಂತನ ಸಂಕೀರ್ತನೆ, ಭಗವಂತನ ಕಥಾಶ್ರವಣ ಮಾಡುತ್ತಾ ಸದಾಕಾಲ ಅವನ ನೆನಪಿನಲ್ಲಿರುವುದೇ ಭಕ್ತಿ ಅಂತ ಹೇಳ್ತಾರೆ. ಇಲ್ಲಿ ನಾರದರು ಸದಾಕಾಲ ನೆನಪಿನಲ್ಲಿ ಇರಬೇಕು, ಭಗವಂತನ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇರಬೇಕು ಅಂತ ತುಂಬ ಒತ್ತಿ 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 ಹೇಳ್ತಾರೆ. ಆ ಒಂದು ಕ್ಷಣವಾದರೂ ಭಗವಂತನ ನೆನಪು ನಮ್ಮಲ್ಲಿ ಇಲ್ಲದಿದ್ದರೆ ನಮಗೆ ತುಂಬ ವ್ಯಾಕುಲತೆ ಬರಬೇಕು ಅಂತಾರೆ. ಇದನ್ನೇ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಭಗವಂತ ನೀನು ಯಾಕೆ ಅಪ್ಪ ನನ್ನ ಮನಸ್ಸಲ್ಲಿ ಇಲ್ಲ, ಯಾಕೆ ದೂರ ಆದಿ, ನಿನ್ನ ಸ್ಮರಣೆ ನನಗೆ ಯಾಕೆ ಬರಲಿಲ್ಲ ಅಂತ ಮಗು ತಾಯಿಯನ್ನು ಕಳ್ಕೊಂಡ ಮಗು ಹೇಗೆ ಅಳತ್ತೋ ಹಾಗೆ ನೀನು ಆ ಮನೋಭಾವನೆಯಲ್ಲಿ ಇರಬೇಕು ಅಂತ ನಾರದರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಪರಭಕ್ತಿ ಎಂದರೆ ಜ್ಞಾನ ಸಹಿತವಾದ ಭಗವಂತನ ಮೇಲಿನ ಭಕ್ತಿ ಅಂತ ಎಲ್ಲರೂ ಒಪ್ತಾರೆ. ಜ್ಞಾನ ಸಹಿತವಾದ ಭಗವಂತನ ಮೇಲಿನ ಭಕ್ತಿ ಪರಭಕ್ತಿ, ಇದು ಮೋಕ್ಷಕ್ಕೆ ಸಾಧನ ಆಗತ್ತೆ ಅಂತ. ಭಕ್ತಿಯಲ್ಲಿ ಧ್ಯಾನ ಇಲ್ಲದಿದ್ದರೂ ಅದು ಭಕ್ತಿನೇ, ಭಗವಂತ ಅದಕ್ಕೂ ಒಲಿತಾನೆ. ಆದರೆ ಜ್ಞಾನ ಸಹಿತವಾದ ಭಕ್ತಿ ಅತಿ ಶೀಘ್ರ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮುಮುಕ್ಷುಗಳು ಮೋಕ್ಷವನ್ನೇ ಹೊಂದಬೇಕು ಅನ್ನುವ ಆಕಾಂಕ್ಷಿಗಳು ಪರಾಭಕ್ತಿಯನ್ನೇ ಆಶ್ರಯಿಸಬೇಕು, ಸ್ವೀಕರಿಸಬೇಕು ಅಂತ ಇಲ್ಲಿ ನಾರದರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಈ ಪರಾಭಕ್ತಿ ದೊರೆಯೋದು ಹೇಗಪ್ಪ ಅಂತ ನೀವು ಕೇಳಿದ್ರೆ ನಾರದರು ಹೇಳ್ತಾರೆ, ನೀವು ಕೆಲವು ವಿಷಯವನ್ನು ಗಮನಿಸಬೇಕು ಅಂತಾರೆ. ಲೌಕಿಕ ವಿಷಯಗಳ ತ್ಯಾಗ ಮಾಡಬೇಕು. ಯಾವಾಗಲೂ ನೀನು ಲೌಕಿಕ ವಿಷಯದಲ್ಲೇ ಹಣ, ಹೆಣ್ಣು, ಭೋಗದ ವಸ್ತುಗಳು, ಮನೆ, ಬಂಗಾರ, ಬಂಧು ಬಳಗ ಮುಂತಾದ ಎಲ್ಲ ಭೋಗದ ವಸ್ತುಗಳಲ್ಲೇ ನಿನ್ನ ಮನಸ್ಸನ್ನು ಇಟ್ಟರೆ ಈ ಪರಭಕ್ತಿ ಸಿಗೋದಿಲ್ಲ ಅಂತಾರೆ. ನೀನು ಅದು ಬೇಕು, ಒಂದು ಬೇಕಾದರೆ ಇನ್ನೊಂದು ಕಳ್ಕೊಳ್ಳಬೇಕು, ತ್ಯಾಗ ಮಾಡಲೇಬೇಕು ಅಂತೇಳಿ ನಾರದರು ಹೇಳ್ತಾರೆ. ಹಾಗಾಗಿ ಭೋಗದ ವಿಷಯಗಳನ್ನು ತ್ಯಾಗ ಮಾಡಬೇಕು ಮತ್ತು ಸತ್ಸಂಗ ಮಾಡಬೇಕು ಅಂತ ಹೇಳ್ತಾರೆ. ಸತ್ಸಂಗ ಅತಿ ಮುಖ್ಯ ಅಂತ ಹೇಳ್ತಾರೆ. ನಾರದರ ಜೀವನದಲ್ಲಿ ಒಬ್ಬ ಶೂದ್ರ ಬಾಲಕ ಮುಂದಿನ ಜನ್ಮದಲ್ಲಿ ದೇವರ್ಷಿಯಾದ ಆಗೋದಕ್ಕೆ ಕಾರಣ ಸತ್ಸಂಗ. ಹಾಗಾಗಿ ಶಂಕರಾಚಾರ್ಯರು ಭಜಗೋವಿಂದಮ್ಮಲ್ಲಿ ಹೇಳ್ತಾರೆ, 3 ಲೋಕಗಳಲ್ಲಿಯೂ ಅತಿ ಉತ್ತಮವಾದ ಸಾಧನೆ ಅಂದರೆ ಸತ್ಸಂಗ ಅಂತ ಹೇಳ್ತಾರೆ. ಶ್ರೀಮನ್ ಮಧ್ವಾಚಾರ್ಯರು ಸತ್ಸಂಗದ ಬಗ್ಗೆ ಹೇಳ್ತಾರೆ, ರಾಮಾನುಜಾಚಾರ್ಯರು ಸತ್ಸಂಗದ ಬಗ್ಗೆ ಹೇಳ್ತಾರೆ. ಹಾಗಾಗಿ ಭಗವಂತನಿಗೆ ಸತ್ಸಂಗ ಅಂದರೆ ಅಂದರೆ ಒಳ್ಳೆಯ ಸಜ್ಜನರ ಜೊತೆಗೆ, ಭಗವಂತನ ಭಕ್ತರ ಜೊತೆಗೆ ಸದಾಕಾಲ ಸಂಘದಲ್ಲಿ ಇರಬೇಕು ಅನ್ನೋದು ಇಲ್ಲಿ ಅತಿ ಮುಖ್ಯವಾದ ವಿಷಯ. ನಿರಂತರ ಭಜನೆ ಮಾಡೋದು, ಕೀರ್ತನೆ ಮಾಡೋದು, ಸಂಕೀರ್ತನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಈಗ ನಿಮಗೆ ನಿರಂತರ ಭಜನೆ ಹೇಗೆ ಮಾಡೋದು? ಯಾವಾಗಲೂ ಭಜನೆ ಮಾಡ್ಕೊಂಡಿರ್ಲಿಕ್ಕಾಗತ್ತೋ, ಸಂಕೀರ್ತನೆ ಮಾಡಲಿಕ್ಕಾಗತ್ತೋ ಅಂದರೆ ಹಾಗಲ್ಲ. ಅವ್ರು ಹೇಳ್ತಾ ಇರೋದು, ನಿನ್ನ ಮನಸ್ಸಿನಲ್ಲಿ ಭಗವಂತ ಯಾವಾಗಲೂ ನೆಲೆಸಿರಬೇಕು ಅಂತ ಅರ್ಥ. ಯಾವಾಗ ಸಮಯ ಸಿಗತ್ತೋ ಆ ಸಂದರ್ಭದಲ್ಲಿ ಭಗವಂತನ ಭಜನೆ, ಕೀರ್ತನೆ, ಸಂಕೀರ್ತನೆ ಮಾಡಬೇಕು. ಉಳಿದ ಸಮಯದಲ್ಲಿ ಭಗವಂತನ ನೆನಪು ಸದಾ ಇರೋ ಹಾಗೆ ಹರಿನಾಮವನ್ನು ಉಚ್ಚರಿಸ್ತಾ ಇರಬೇಕು. ಮನಸ್ಸಿನಲ್ಲಾದರೂ ಅದನ್ನು ಉಚ್ಚರಿಸ್ತಾ ಇರಬೇಕು, ಪಾರಾಯಣ ಮಾಡ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ನಿಮಗೆ ಪರಾಭಕ್ತಿ ಬರಬೇಕಂದ್ರೆ ಮಹಾತ್ಮರ ಸೇವೆ ಮಾಡಬೇಕು ಅಂತ.
ಮಹಾತ್ಮರ ಸೇವೆ ಸಿಗೋದೇ ಅತ್ಯಂತ ದುರ್ಲಭ. ಹಾಗೆ ಮಹಾತ್ಮರು ಸಿಕ್ಕಿದಾಗ ಅವರ ಸೇವೆ ಮಾಡಬೇಕು. ಅವರ ಕೃಪೆಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಅವರ ಕೃಪೆಯಿಂದಲೇ ಪರಾಭಕ್ತಿ ದೊರಕುತ್ತೆ ಅಂತೇಳಿ ನಾರದರು ಹೇಳ್ತಾರೆ. ಇದು ಮಾಯೆಯನ್ನು ದಾಟಲು ಸಜ್ಜನ ಸಂಗತಿ ಅತಿ ಮುಖ್ಯ ಅಂತ ಹೇಳ್ತಾರೆ. ದುಷ್ಟರ ಸಂಘ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಮಾಯೆಯನ್ನು ಇಲ್ಲಿ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮ ಮಮ ಮಾಯಾ ದುರತ್ಯಯ. ನನ್ನ ಮಾಯೆಯನ್ನು ದಾಟಲಿಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಅದನ್ನು ನಾನೇ ದಾಟಿಸಬೇಕು. ಅದಕ್ಕೆ ಅಂಬೀಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ ಅಂತ ಪುರಂದರದಾಸರು ಹೇಳ್ತಾರೆ. ನಿನ್ನನ್ನು ನಂಬಿದ್ರೆ ನೀನು ದಾಟಿಸ್ಬಿಡ್ತೇನೆ. ನಾನು ಶಕ್ತಿವಂತ, ನಾನು ದಾಟ್ತೇನೆ ಅಂದರೆ ಅದು ಅಸಾಧ್ಯ ಅಂತ ಇಲ್ಲಿ ಭಗವದ್ಗೀತೆಯಲ್ಲೂ ಕೃಷ್ಣನೂ ಹೇಳ್ತಾನೆ, ಪುರಂದರಾದಿ ದಾಸರು ಹೇಳ್ತಾರೆ. ಹಾಗಾಗಿ ಇದನ್ನೇ ನಾರದರು ಹೇಳ್ತಾರೆ. ಮಾಯೆಯನ್ನು ದಾಟಬೇಕಾದರೆ ಲೋಕೈಷಣವನ್ನು ಬಿಟ್ಟುಬಿಡ್ಬೇಕು. ಯಾವಾಗಲೂ ನಾನು ಬಂಧು ಜನರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಮಾತಾಡ್ತಾ ಇರಬೇಕು, ಯಾವಾಗಲೂ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾ ಇರಬೇಕು. ಇಂತಹ ವಿಚಾರವನ್ನು, ಲೌಕಿಕ ವಿಚಾರವನ್ನು ಬಿಟ್ಟು ಪಾರಮಾರ್ಥಿಕ ವಿಚಾರದಲ್ಲಿ ನನ್ನ ಮನಸ್ಸನ್ನು ಸದಾ ಕಾಲ ತೊಡಗಿಸಬೇಕು ಅನ್ನುವ ವಿಚಾರ ಮೊದಲಾಗಿ ಬರಬೇಕು. ಸತ್ವಗುಣ, ರಜೋಗುಣ, ತಮೋಗುಣ ಇದನ್ನು ದಾಟಿ ಹೋಗಬೇಕು. ಈ 3 ಗುಣಗಳನ್ನು ದಾಟಿ ಶುದ್ಧ ಸಾತ್ವಿಕದಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ಈ 3 ಗುಣಗಳು ಲೋಕಕ್ಕೆ ಸೇರಿದೆ, ಲೌಕಿಕ ಜೀವನಕ್ಕೆ ಸೇರಿದೆ. ನೀನು ಆಧ್ಯಾತ್ಮಿಕ ಜೀವನಕ್ಕೆ ಹೋಗುವನು, ಮೋಕ್ಷವನ್ನೇ ಪಡೆಯಬೇಕು ಅನ್ನೋ ಉದ್ದೇಶ ಇದ್ದ ನೀನು ಏನು ಮಾಡಬೇಕು, ಈ 3 ಗುಣಗಳನ್ನು ದಾಟಿ ಶುದ್ಧ ಸತ್ವದಲ್ಲಿ ನಿಲ್ಲಬೇಕು ಅಂತ ಹೇಳ್ತಾನೆ. ಹಾಗಾಗಿ ಯೋಗಕ್ಷೇಮವನ್ನು ಬಿಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ, ನಾನು ನಿನ್ನ ಯೋಗವನ್ನು ನೋಡ್ತೇನೆ, ಕ್ಷೇಮವನ್ನು ನೋಡ್ತೇವೆ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ನೋಡ್ತಾನೆ. ಯೋಗ ಅಂದರೆ ಗಳಿಸೋದು, ಕ್ಷೇಮ ಅಂದರೆ ಗಳಿಸಿದ್ದನ್ನು ಉಳಿಸುವುದು. ನೀವು ಅದರಲ್ಲೇ ಆಸಕ್ತಿ ಹೊಂದಿದ್ರೆ ಲೌಕಿಕ ಆಗೋಯ್ತಲ್ಲ. ಹೌದು, ಭಗವಂತನು 4 ಥರ ಭಕ್ತರು ನನಗಿದ್ದಾರೆ, ಅವರು ಹೇಗೆ ಬಂದರೂ ನಾನು ಅವರನ್ನು ಕಾಪಾಡ್ತೇನೆ ಅಂತ ಹೇಳ್ತಾನೆ. ಆದರೆ ನಮ್ಮ ಇಡೀ ಜೀವಮಾನವನ್ನು ಗಳಿಸುವುದು ಮತ್ತು ಅದನ್ನು ಕಾಯುವುದು, ಉಳಿಸುವುದರಲ್ಲಿ ಕಳೆದರೆ ಮಾಡಭಗವಂತನ ಚಿಂತನೆ ಬರೋದು ಯಾವಾಗ? ತ್ಯಾಗೇ ನೈಕೇನ ಅಮೃತತ್ವ ಮಾನುಷು ಅಂತ ವೇದಗಳು ಹೇಳ್ತವೆ. ತ್ಯಾಗ ಮಾಡಬೇಕು. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ತ್ಯಾಗ ಮಾಡಬೇಕು. ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ಆಗ ಭಗವಂತನ ಚಿಂತನೆ ಬರಲಿಕ್ಕಾಗತ್ತೆ, ಭಗವಂತ ನಮ್ಮಲ್ಲಿ ನೆಲೆಸಲಿಕ್ಕಾಗತ್ತೆ ಅಂತ ನಾರದರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ನಾರದರು ಇನ್ನೊಂದು ಹೇಳ್ತಾರೆ, ಕರ್ಮಫಲದಲ್ಲಿ ಆಸಕ್ತನಾಗಬಾರದು. ನಿನ್ನ ಕರ್ಮವನ್ನು ಕರ್ತವ್ಯನ್ನಾಗಿ ಮಾಡು, ನಿಷ್ಕಾಮ ಕರ್ಮವನ್ನು ಮಾಡು. ನಾನು ಮಾಡ್ತಾ ಇದ್ದೇನೆ, ನಾನು, ಭೋಕ್ತ ನಾನು. ಹಾಗಾಗಿ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯನ್ನು ಬಿಡಬೇಕು ಅಂತ ಇಲ್ಲಿ ನಾರದರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಪರಮಭಕ್ತಿ ಪ್ರಾಪ್ತಿಯಾದವನು ಭಗವಂತನನ್ನು ಎಲ್ಲ ಕಡೆ ನೋಡ್ತಾನೆ ಅಂತ ಹೇಳ್ತಾರೆ. ಅಂದರೆ ನಾವು ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳ್ತೇವೆ. ನಿಜ, ಒಂದು ನಾಯಿಯಲ್ಲೂ ಇರೋದು ಭಗವಂತನೇ, ಬೆಕ್ಕಲ್ಲಿರೋದು ಭಗವಂತನೇ, ಹಲ್ಲಿಯಲ್ಲಿರೋದು ಭಗವಂತನೇ, ವೃಕ್ಷದ ಜೀವನು ಭಗವಂತನೇ, ಮತ್ತು ಈ ಜಗತ್ತೇ ಭಗವಂತಮಯವಾಗಿದೆ ಅನ್ನೋ ನೋಡುವ ಶಕ್ತಿ ಯಾರಿಗಿರುತ್ತೆ ಅಂದರೆ ಪರಮ ಪ್ರೇಮಿಗೆ, ಶುದ್ಧ ಭಕ್ತನಿಗೆ ಮಾತ್ರ ಆಗತ್ತೆ. ಹಾಗಾಗಿ ಅವನು ಮೋಕ್ಷಗಾಮಿಯಾಗಿರ್ತಾನೆ. ಹಾಗೆ ಆಗಬೇಕಾದ್ರೆ ಈ ಸರ್ವದಲ್ಲೂ ಭಗವಂತನನ್ನೇ ನೋಡುವ ಶಕ್ತಿ ಬೇಕಾದರೆ ನೀನು ಪರಮ ಪ್ರೇಮಿಯಾಗಿರಬೇಕು ಅಂತಾರೆ. ಮತ್ತು ಹೇಳ್ತಾರೆ, ಸ್ತ್ರೀಯರಲ್ಲಾಗಲಿ ಧನದಲ್ಲಾಗಲಿ ನಾಸ್ತಿಕರಲ್ಲ, ವಿಷಯದ ಬಗ್ಗೆ ಹೆಚ್ಚಾಗಿ ಕೇಳುವುದು, ಹೇಳುವುದು, ಅವರ ಜೊತೆಗೆ ಇರುವುದು, ಇದನ್ನು ಮಾಡದಿದ್ದರೆ ನಿನಗೆ ಆತಂಕಗಳು ಕಡಿಮೆ ಆಗತ್ತೆ ಅಂತ ಇಲ್ಲಿ ನಾರದರು ಸೂಕ್ಷ್ಮವಾಗಿ ಹೇಳ್ತಾರೆ. ಅಹಿಂಸೆ, ಸತ್ಯ, ಆಸ್ತಿಕ್ಯ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ನೀನು ಭಗವಂತನ ಭಕ್ತ ಆಗಬೇಕು ಅಂದರೆ ನೀನು ಹಿಂಸೆ ಒಂದು ಕಡೆ ಮಾಡ್ತಾ ಇರೋದು, ಇನ್ನೊಂದು ಕಡೆ ನಾನು ಭಕ್ತ ಅಂತ ಹೇಳೋದು ಅದಾಗೋಲ್ಲ ಅಂತಾರೆ. ಅಹಿಂಸಾ ಪರಮೋ ಧರ್ಮ,
ಅನ್ನೋದು ನಿನ್ನ ಮನಸ್ಸಲ್ಲಿರಬೇಕು. ಹಿಂಸೆಯನ್ನು ಮಾಡಬಾರ್ದು. ಕಾಯ ವಾಚ ಮನಸ ಕರ್ಮಣ. ಕಾಯ ದೈಹಿಕವಾಗಿ ಹಿಂಸೆ ಮಾಡಬಾರ್ದು. ವಾಚ ಅತೀ ನಿಷ್ಠುರವಾಗಿ ಮಾತಾಡೋದು ಅದೊಂದು ದೊಡ್ಡ ಹಿಂಸೆ. ಅದು ಕಾಯ ವಾಚ ಮನಸ ಮಾನಸಿಕವಾಗಿ ಬೇರೆಯವರಿಗೆ ಕೇಡು ಬಯಸೋದು ಅದೂ ಒಂದು ಹಿಂಸೆ. ಕರ್ಮಣ ನಾವು ಮಾಡುವ ಕರ್ಮಗಳಲ್ಲಿ ಅದು ಹಿಂಸಾತ್ಮಕವಾಗಿದೆಯೋ ಯಾರಿಗೆ ಅದು ನಾನು ಮಾಡುವ ಕರ್ಮ ಹಿಂಸೆಯನ್ನು ಉಂಟು ಮಾಡಿದರೆ ಅದನ್ನು ಮಾಡಬಾರ್ದು ಅಂತ ನಾರದರು ಹೇಳ್ತಾರೆ. ಮತ್ತು ಆಸ್ತಿಕರಾಗಿರಬೇಕು, ಅಂದರೆ ಭಗವಂತನ ನಲ್ಲಿ ಭಕ್ತಿ ಉಳ್ಳವರಾಗಿರಬೇಕು, ಆ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಭಕ್ತಿಯೋಗದಲ್ಲಿ ಹೇಳ್ತಾರೆ ಜಾತಿ ಕುಲ ಪಂಥ ಮುಂತಾದ ಭೇದವನ್ನು ಮಾಡಬಾರ್ದು. ಭಗವಂತನಿಗೆ ಇದು ಯಾವುದೂ ಇಲ್ಲ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಭಗವಂತನಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಭೇದಗಳು ಇಲ್ಲ. ಜಾತಿಯ ಭೇದಗಳು ಭಗವಂತನಿಗಿಲ್ಲ, ಅದು ನಾವು ಮಾಡಿಕೊಂಡದ್ದಷ್ಟೇ. ಹಾಗಾಗಿ ಅದನ್ನು ಬಿಡಬೇಕು ಅಂತ ನಾರದರು ಅತ್ಯಂತ ಸ್ಪಷ್ಟವಾಗಿ ಹೇಳಿ ಕೊನೆಗೆ ಹೇಳ್ತಾರೆ ಭಕ್ತಿಯಲ್ಲಿ 11 ರೀತಿಯಲ್ಲಿ ಭಕ್ತಿಯನ್ನು ವ್ಯಕ್ತಪಡಿಸ್ಬೋದು. ಒಬ್ಬ ನಿಜವಾದ ಭಕ್ತ 11 ರೀತಿಯಲ್ಲಿ ಭಕ್ತಿಯನ್ನು ಪ್ರಕಟಗೊಳಿಸ್ತಾನೆ. ಯಾವ 11 ರೀತಿಯಲ್ಲಿ ಅಂತ ಹೇಳ್ತಾರೆ? ಭಗವಂತನ ಗುಣ ಮಹಾತ್ಮೆಯಲ್ಲಿ ಆಸಕ್ತಿ. ಈಗ ನಾವು ಭಗವಂತನನ್ನು ಹೊಗಳ್ತೇವಲ್ವ, ಶ್ಲೋಕಗಳ ಮೂಲಕ ವೇದಗಳ ಮೂಲಕ ಭಜನೆ ಮಾಡುವಾಗ ಭಗವಂತ ಗುಣಾತೀತ, ಅತ್ಯಂತ ದಯಾವಂತ, ಎಲ್ಲವನ್ನು ಕೊಡಬಲ್ಲವನು, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಹಾಗಾಗಿ ಭಕ್ತನನ್ನು ಹೇಗೆ ಬೇಕಾದರೂ ಉದ್ಧಾರ ಮಾಡಬಲ್ಲ ಗುಣ ಇರುವವನು, ಸದಾ ಹಸನ್ಮುಖಿ ಮುಂತಾದ ಗುಣಗಾನವನ್ನು ಮಾಡಬೇಕು. ಆ ಮಹಾತ್ಮೆಯಲ್ಲಿ ನಮಗೆ ಆಸಕ್ತಿ ಇರಬೇಕು ಅಂತ ಹೇಳ್ತದೆ. ಮತ್ತು ಭಗವಂತನ ರೂಪದಲ್ಲಿ ಆಸಕ್ತಿ ಇರಬೇಕು ಅಂತ ಹೇಳ್ತದೆ. ನೋಡಿ, ರೂಪದಲ್ಲಿ ಆಸಕ್ತಿ ನಮಗೆ ಈಗ ಮಹಾವಿಷ್ಣುವಿನ ಚತುರ್ಭುಜ ಮಹಾವಿಷ್ಣುವನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಶಂಖ ಚಕ್ರ ಗದ ಪದ್ಮ ಹಸನ್ಮುಖಿಯಾದ ಮಹಾವಿಷ್ಣುವನ್ನು ನೀವು ನೆನೆಸ್ಕೊಂಡಾಗ ನಿಮಗೆ ಖುಷಿಯಾಗಬೇಕು. ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಕೊಡಲುತ್ತಾ ಇರುವಾಗ ಆ ಸನ್ನಿಧಾನ ಆ ರೂಪವನ್ನು ನೋಡಿದಾಗಲೇ ನಿಮಗೆ ತುಂಬ ಖುಷಿಯಾಗಬೇಕು. ನಿಮ್ಮ ಮನಸ್ಸಲ್ಲಿ ಖುಷಿಯಾಗಿ ಹೃದಯದಲ್ಲಿ ಆ ಭಗವಂತ ನೆಲೆಸಿದ್ದಾನೇನೋ ಅನ್ನುವ ಹಾಗೆ ಆಗಬೇಕು. ಇದನ್ನು ನಾರದರು ರೂಪಾಸಕ್ತಿ ಅಂತ ಹೇಳ್ತಾರೆ. ರೂಪಾಸಕ್ತಿ ಇರಬೇಕು ಅಂತ ಹೇಳ್ತಾರೆ. ಭಗವಂತನ ಪೂಜೆಯಲ್ಲಿ ಆಸಕ್ತಿ ಇರಬೇಕು ಅಂತ. ಇದು ಯಾಕೆ ಹೇಳ್ತಾರೆ? ನಾನು ಜ್ಞಾನಯೋಗಿ, ನಾನು ವೇದಾಂತಿ, ನನಗೆ ನಿರ್ಗುಣ ಪೂಜೆಯನ್ನು ನಾನು ಮಾಡ್ತೇನೆ, ಭಗವಂತ ನನ್ನಲ್ಲೇ ಇದ್ದಾನೆ, ನಾನು ಯಾಕೆ ಪೂಜೆ ಮಾಡಬೇಕು? ಹಾಗೆ ಇರಬಾರ್ದು ಅಂತ ಹೇಳ್ತಾರೆ. ನೀನು ಭಗವಂತನ ಪ್ರತಿಮೆಯನ್ನು ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿಯೂ ಪೂಜೆ ಮಾಡಬೇಕು. ಇವೆಲ್ಲ ಭಗವಂತನನ್ನು ನೆನೆಸುವ ಕೇಂದ್ರಗಳು. ನಿನ್ನ ಕೇಂದ್ರಕ್ಕೆ, ನೀನು ಭಕ್ತಿಯ ಕೇಂದ್ರಕ್ಕೆ ಬರಬೇಕು ಅಂದರೆ ನೀನು ಪೂಜೆಯಲ್ಲಿ ಆಸಕ್ತಿಯನ್ನು ಹೊಂದಬೇಕು. ಪೂಜೆಯಲ್ಲಿ ಆಸಕ್ತಿ ಹೊಂದಬೇಕು ಅಂದರೆ ನೀನು ಎದುರಿನಲ್ಲಿರೋ ಭಗವಂತ ಒಂದಾಗಬೇಕು. ಆ ಮೂರ್ತಿಯಲ್ಲಿರೋ ಭಗವತ್ ತತ್ವವನ್ನು ಚಿಂತನೆಯನ್ನು ಮಾಡುತ್ತಾ, ಅಲ್ಲಿರೋದು ಮೂರ್ತಿಯಲ್ಲ ಭಗವಂತನೇ, ಆ ಮೂರ್ತಿಯೊಳಗಿರೋದು ಭಗವಂತನೇ ಅನ್ನೋ ಮಟ್ಟದಲ್ಲಿ ಜ್ಞಾನವನ್ನು ಬೆಳೆಸ್ಕೊಂಡು ನೀನು ಪೂಜೆ ಮಾಡಬೇಕು. ಅದರಲ್ಲಿ ಆಸಕ್ತಿ ಇರಬೇಕು ಅಂತಾರೆ. ಮತ್ತು ಭಗವಂತನ ಸ್ಮರಣೆಯಲ್ಲಿ ಆಸಕ್ತಿ. ನಾಮಜಪ, ಸ್ಮರಣೆ ಅಂದರೆ ನಾಮಜಪ ಮಾಡ್ತೇವಲ್ಲ. ಹರಿ ಓಂ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಅಥವಾ ಓಂ ನಮೋ ನಾರಾಯಣಾಯ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ. ಹೀಗೆ ನಾವು ಜಪ ಮಾಡುತ್ತಾ ಆ ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು. ಹಾಗಾಗಿ ಸದಾ ಸ್ಮರಣೆಯಲ್ಲಿ ಇರಬೇಕು ಅಂತೇಳಿ ನಾರದರು ಹೇಳ್ತಾರೆ. ಭಗವಂತನ ದಾಸ್ಯದಲ್ಲಿ ಆಸಕ್ತಿ ಇರಬೇಕು. ಈ ದಾಸ್ಯದಲ್ಲಿ ಆಸಕ್ತಿ ಇರಬೇಕು ಅಂದರೆ ಭಗವಂತ ನಮ್ಮ ಯಜಮಾನ. ಹಾಗಾಗಿ ಯಜಮಾನ ದಾಸರನ್ನು ನೋಡ್ಕೊಳ್ತಾನೆ, ಅವನಿಗೆ ಏನು ಕೊಡಬೇಕು ಕೂಲಿ ಅವನು ಕೊಡ್ತಾನೆ. ಹಾಗಾಗಿ ನಾನೇನು ಚಿಂತೆ ಮಾಡುವಂಥದ್ದೇನಿಲ್ಲ. ನನ್ನ ಬಗ್ಗೆ ಭಗವಂತನೇ ಎಲ್ಲ ಭಾರವನ್ನು ಹೊತ್ಕೊಂಡಿದ್ದಾನೆ. ನನ್ನ ಕೆಲಸ ಅಂದರೆ ಭಗವಂತನ ದಾಸ್ಯವನ್ನು ಮಾಡೋದು. ದಾಸನಾಗು ವಿಶೇಷನಾಗು ಅಂತ ಅದಕ್ಕೆ ಹರಿದಾಸರು ಕೊಂಡಾಡಿದ್ದಾರೆ. ದಾಸ್ಯತ್ವ ಕೊಡು, ನಿನ್ನ ದಾಸ್ಯತ್ವ ಕೊಡು ಅಂತ. ಹಾಗಾಗಿ ಇಲ್ಲಿ ನಾರದರು ಆ ವಿಷಯವನ್ನು ಹೇಳ್ತಾ ಭಗವಂತನ ಸಖ್ಯದಲ್ಲೂ ಆಸಕ್ತಿ ಇರಬೇಕು ಅಂತ. ಕೆಲವು ಸಲ ಭಗವಂತನು ಸ್ನೇಹಿತನನ್ನಾಗಿ ನಾವು ನೋಡಬೇಕು.
ಸ್ನೇಹಿತರಲ್ಲಿ ಸಲುಗೆ ಇರುತ್ತೆ. ಹಾಗಾಗಿ ಭಗವಂತನಲ್ಲೂ ನಾವು ಮಾನಸಿಕವಾಗಿ ಸಲುಗೆಯನ್ನು ಬೆಳೆಸ್ಕೊಳ್ಬೇಕು. ಹೇಗೆ ನಾವು ಸ್ನೇಹಿತನಲ್ಲಿ ಮಾತಾಡ್ತೇವೋ, ಅದೇ ಕೃಷ್ಣ ಮತ್ತು ಅರ್ಜುನ ಹೇಗಿದ್ರೋ ಆ ಥರ ಸ್ನೇಹಯುತವಾಗಿ ಭಗವಂತನಲ್ಲಿ ಇದ್ದಾಗ ನಮ್ಮ ಎಲ್ಲ ವಿಚಾರವನ್ನು ನಾವು ಹೇಳಲಿಕ್ಕಾಗತ್ತೆ ಅಂತ ನಾರದರು ಹೇಳ್ತಾರೆ. ಭಗವಂತನ ಮೇಲಿನ ವಾತ್ಸಲ್ಯದಲ್ಲಿ ಆಸಕ್ತಿ ಇರಬೇಕು. ವಾತ್ಸಲ್ಯ ಅಂದರೆ ಮಮತೆ. ಮಮತೆ ಅಂದರೆ ಶುದ್ಧವಾದ ಪ್ರೀತಿ, ಪರಮ ಪ್ರೀತಿ. ಭಗವಂತ ತಾಯಿ ಇದ್ದ ಹಾಗೆ ಅವನು ನನ್ನನ್ನು ಮಗುವ ಹಾಗೆ ನೋಡ್ಕೊಳ್ತಾನೆ. ಹೇಗೆ ಮಗು ತಾಯಿಯನ್ನೇ ನಂಬ್ಕೊಳ್ಳುತ್ತೋ ಹಾಗೆ ನಾನು ಭಗವಂತನನ್ನೇ ನಂಬ್ಕೊಳ್ತೇನೆ. ನನ್ನ ವಾತ್ಸಲ್ಯ ಇರಬೇಕು ಅಂತ. ಆತ್ಮನಿವೇದನೆಯಲ್ಲಿ ಆಸಕ್ತಿ. ನಾವು ಯಾರ್ಯಾರಲ್ಲೋ ನಮ್ಮ ಕಷ್ಟಗಳನ್ನು ಹೇಳ್ತೇವೆ, ಹಾಗಾಯಿತು ಹೀಗಾಯಿತು ಅಂತ. ಅದನ್ನು ಭಗವಂತನಲ್ಲೇ ಹೇಳಬೇಕು ಅಂತ ನಾರದರು ಹೇಳ್ತಾರೆ. ಆತ್ಮನಿವೇದನೆ ಅಂದರೆ ನನ್ನಲ್ಲಿರುವ ಎಲ್ಲವನ್ನು ಭಗವಂತನಲ್ಲೇ ನಾನು ಹೇಳಿಕೊಳ್ಳಬೇಕು, ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ತನ್ಮಯತೆಯಲ್ಲಿ ಆಸಕ್ತಿ ಇರಬೇಕು. ಅಂದರೆ ತನ್ಮಯನಾಗಿ ಭಗವಂತನಲ್ಲಿ ನಾವು ಒಂದಾಗಬೇಕು, ತನ್ಮಯತೆ ಇರಬೇಕು ಅಂತ. ಕಾಂತಾಸಕ್ತಿ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲಲ್ಲಿ ಹೇಳ್ತಾರೆ. ಹೇಗೆ ಹೆಂಡತಿಗೆ ಗಂಡನಲ್ಲಿ ಅಚಲವಾದ ಆಸಕ್ತಿ ಇರುತ್ತೋ, ಅಥವಾ ಗಂಡನಿಗೆ ಹೆಂಡತಿಯಲ್ಲಿ ಅಚಲವಾದ ಆಸಕ್ತಿ ಇರುತ್ತೋ ಅಲ್ಲಿ ಕಟ್ಟಾಗೋದಿಲ್ಲ ಅಂತ. ಆ ಆಸಕ್ತಿಯಲ್ಲಿ ಕಟ್ಟಾಗೋದಿಲ್ಲ. ಅದೇ ಥರ ಭಗವಂತನಲ್ಲಿ ಭಕ್ತನಿಗೆ ಸದಾಕಾಲ ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಅಪನಂಬಿಕೆ ಇರಬಾರ್ದು ಅಂತೇಳಿ ಹೇಳ್ತಾರೆ. ಮತ್ತು 11ನೇದಾಗಿ ವಿರಹದಲ್ಲಿ ಆಸಕ್ತಿ ಅಂತ ಹೇಳ್ತಾರೆ. ವಿರಹ ವೇದನೆ ಅಂತ ನೀವು ನೋಡಿದಿರಿ. ಅಂದರೆ ಆ ವ್ಯಕ್ತಿ ಇಲ್ಲದಿದ್ದಾಗ ಆ ವ್ಯಕ್ತಿಯನ್ನೇ ನಾವು ಯೋಚನೆ ಮಾಡೋದನ್ನು ವಿರಹ ವೇದನೆ ಅಂತ ಹೇಳ್ತಾರೆ. ಭಗವಂತನನ್ನು ನಾನು ಎಲ್ಲಿ ನನ್ನ ಮನಸ್ಸಿಂದ ಭಗವಂತನನ್ನು ಕಳ್ಕೊಳ್ತೇನೋ, ನಾನು ಭಗವಂತನನ್ನು ಕಳ್ಕೊಳ್ಬಾರ್ದು. ಒಂದು ನಿಮಿಷ ಭಗವಂತನ ಸ್ಮರಣೆ ಆಗಿಲ್ಲ ಅಂದರೂ ನನಗೆ ಏನೋ ಬ್ಲ್ಯಾಂಕ್ ಆಗಬೇಕು, ನಾನೇನೋ ಕಳ್ಕೊಂಡೆ ಅಂತ ನನಗೆ ಅನಿಸ್ಬೇಕು. ಮುಂತಾದವುಗಳು ನಮ್ಮಲ್ಲಿ ಹೀಗೆ 11 ರೀತಿಯಲ್ಲಿ ಭಕ್ತಿ ವ್ಯಕ್ತ ಆಗತ್ತೆ ಅಂತ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಯಾರು ಜ್ಞಾನಿಯಾಗಿರ್ತಾನೋ ಅವನು ಅಹಂಕಾರಿ ಆಗಿರುವುದೇ ಇಲ್ಲ ಅಂತ. ಜ್ಞಾನಿಯಾದವನು ಯಾವತ್ತೂ ಅಹಂಕಾರಿಯಾಗಿರುವುದಿಲ್ಲ. ಯಾರು ಅಹಂಕಾರಿ ವ್ಯಕ್ತಿಗಳು ಯಾವತ್ತೂ ಪ್ರೇಮಿಗಳಾಗುವುದೇ ಇಲ್ಲ ಅಂತ. ಅಂದರೆ ಇಲ್ಲಿ ಏನಾಯಿತು, ನೀವು ಜ್ಞಾನ ಬರಬೇಕಾದ್ರೆ ಅಹಂಕಾರವನ್ನು ಬಿಡಬೇಕು. ಭಗವಂತನಲ್ಲಿ ಪ್ರೇಮ ಬರಬೇಕು ಅಂದರೆ ಅಹಂಕಾರವನ್ನು ಬಿಡಬೇಕು. ಅಹಂಕಾರಿಗೆ ಪ್ರೇಮವೂ ಸಿದ್ಧಿಸುವುದಿಲ್ಲ, ಜ್ಞಾನವೂ ಸಿದ್ಧಿಸುವುದಿಲ್ಲ, ವೈರಾಗ್ಯವೂ ಸಿದ್ಧಿಸುವುದಿಲ್ಲ ಅಂತ ನಾರದರು ಅತ್ಯಂತ ಸ್ಪಷ್ಟವಾಗಿ ನಾರದ ಸೂತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ನಾರದ ಸೂತ್ರಗಳು ಭಾಗವತದಲ್ಲಿರುವ ಭಕ್ತಿ ಯೋಗಕ್ಕೆ ಅತ್ಯಂತ ಮಹತ್ವವನ್ನು ಬೂಸ್ಟ್ ಕೊಡೋದು ಅಂತಾರಲ್ಲ, ಅತ್ಯಂತ ಮಹತ್ವವನ್ನು ಕೊಡುತ್ತದೆ. ಹಾಗಾಗಿ ಅವರು ಹೇಳ್ತಾರೆ, ಪರಮಪುರುಷನಾದ ಮಹಾವಿಷ್ಣುವನ್ನೇ ಅಥವಾ ಶ್ರೀಕೃಷ್ಣ ಪರಮಾತ್ಮನನ್ನೇ ಸದಾಕಾಲ ಚಿಂತಿಸಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅನ್ನೋದು ಬರೀ ಬಾಯಿಯಲ್ಲಿ ಮಾತ್ರ ಅಲ್ಲ, ಮನಸ್ಸಲ್ಲೂ ಸದಾ ಅದೇ ಚಿಂತನೆಯಲ್ಲಿರಬೇಕು. ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ, ಸದಾ ಬರಲಿ ಕೃಷ್ಣನಾಮ ಅನ್ನುವಂಥರ ಯಾವಾಗಲೂ ಅದೇ ಚಿಂತನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ತಾ ಇರ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಮನಸ್ಸನ್ನು ಮಾತ್ರ ಭಗವಂತನಲ್ಲಿ ಕೊಡಬೇಕು. ಹೇಗೆ ಕೊಡಬೇಕು ಅಂದರೆ ಅವಿರತವಾಗಿ ಕೊಡಬೇಕು ಅಂತ ಇಲ್ಲಿ ನಾರದರು ಅತ್ಯಂತ ಸ್ಪಷ್ಟವಾಗಿ ಭಕ್ತಿಯೋಗವನ್ನು ವಿಜೃಂಭಿಸ್ತಾರೆ, ಭಕ್ತಿಯೋಗವನ್ನು ವಿವರಿಸ್ತಾರೆ. ಭಕ್ತರಾಗಬೇಕು ಅಂತ ಹೇಳ್ತಾರೆ. ಭಕ್ತರಾದರೆ ಇದು ಅತಿ ಸುಲಭವಾದ್ದು ಯೋಗ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಹರಿನಾಮವನೆಂದರೆ ಕುಲಕೋಟಿಗಳು ಧರಿಸುವವೋ, ಸುಲಭದ ಭಕುತಿಯು ಮುಕುತಿಗೆ ಸಾಧನ ಅಂತ ದಾಸರು ಹಾಡ್ತಾರೆ, ಪುರಂದರದಾಸರು ಹಾಡ್ತಾರೆ, ಕನಕದಾಸರು ಹಾಡ್ತಾರೆ. ಅವರು ಸಹ ಅತ್ಯಂತ ಮಹಾತ್ಮರು. ಹಾಗಾಗಿ
ವ- ಭಕ್ತಿ 12ನೇ ಅಧ್ಯಾಯದಲ್ಲೂ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಭಕ್ತಿ ಯೋಗಕ್ಕೆ ಸಮಾನವಾದ್ದು ಯಾವುದೂ ಇಲ್ಲ. ಭಕ್ತಿ ಯೋಗದಲ್ಲಿ ಗಂಡು ಹೆಣ್ಣು ಅಂತ ಇಲ್ಲ, ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಇಲ್ಲ, ಜಾತಿ ಕುಲ ಮತಗಳು ಇಲ್ಲ, ಯಾವ ಭೇದವೂ ಇಲ್ಲ. ಪರಿಶುದ್ಧವಾದ ಮನಸ್ಸು ಮತ್ತು ಪರಿಶುದ್ಧವಾದ ಹೃದಯ ಇದೆರಡು ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಹೃದಯ ಶುದ್ಧಿಯನ್ನು ಮಾಡಿಕೊಂಡರೆ ಭಕ್ತಿಯೋಗವು ಅತ್ಯಂತ ಸುಲಭ. ಕಲಿಯುಗಕ್ಕೆ ಇದು ಅತ್ಯಂತ ಸೂಕ್ತ ಅಂತ ಭಕ್ತಿಯೋಗವನ್ನು ಈ ನಾರದ ಸೂತ್ರಗಳಲ್ಲಿ ಕೊಂಡಾಡ್ತಾರೆ ಅನ್ನುವಲ್ಲಿಗೆ ನಾನು ಇಂದಿನ ಈ ಭಾಗವತ ಪುರಾಣದ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್. ಹರಿ ಓಂ.